ನಮಸ್ಕಾರ ಸ್ನೇಹಿತರೆ. ಈ ಮೇ 5ರಂದು ಬರುವ ಅಂಗಾರಕ ಚತುರ್ಥಿ ನಿಮ್ಮ ಜೀವನವೇ ಬದಲಾಯಿಸಬಲ್ಲದು. ಈ ಒಂದು ವ್ರತ ಮಾಡಿದರೆ ಸಾಲ, ಸಮಸ್ಯೆ, ಅಡಚಣೆಗಳು ಎಲ್ಲವೂ ದೂರವಾಗುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುತ್ತೇನೆ ಈ ವ್ರತದ ಮಹತ್ವ, ಸರಿಯಾದ ಪೂಜಾ ವಿಧಾನ ಮತ್ತು ಯಾರಿಗೂ ಗೊತ್ತಿಲ್ಲದ ಗುಪ್ತ ಉಪಾಯಗಳು. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಒಂದು ಶಕ್ತಿಶಾಲಿ ಉಪಾಯ ನಿಮ್ಮ ಭಾಗ್ಯವನ್ನೇ ಬದಲಾಯಿಸಬಹುದು. ಭಾಗ 1, ಅಂಗಾರಕ ಚತುರ್ಥಿ ಮಹತ್ವ. ಸ್ನೇಹಿತರೆ, ಅಂಗಾರಕ ಚತುರ್ಥಿ ಸಾಮಾನ್ಯ ದಿನ ಅಲ್ಲ. ಇದು ವರ್ಷದಲ್ಲಿ ಅತ್ಯಂತ ಶಕ್ತಿಶಾಲಿ ದಿನಗಳಲ್ಲಿ ಒಂದಾಗಿದೆ. ಅಂಗಾರಕ ಚತುರ್ಥಿ ಎಂದರೆ ಮಂಗಳವಾರ ಬರುವ ಸಂಕಷ್ಟಹರ ಚತುರ್ಥಿ. ಈ ದಿನ ಗಣೇಶನಿಗೆ ವಿಶೇಷ ಪೂಜೆ ಮಾಡಿದರೆ ಜೀವನದ ದೊಡ್ಡ ದೊಡ್ಡ ಸಮಸ್ಯೆಗಳು ಕರಗಿ ಹೋಗುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ. ಪುರಾಣಗಳ ಪ್ರಕಾರ ಒಮ್ಮೆ ದೇವತೆಗಳಿಗೂ ಸಂಕಷ್ಟಗಳು ಬಂದಾಗ ಅವರು ಗಣೇಶನನ್ನು ಪ್ರಾರ್ಥಿಸಿದರು. ಆಗ ಗಣೇಶನು ಈ ಚತುರ್ಥಿ ವ್ರತವನ್ನು ತಿಳಿಸಿದನು. ಇದನ್ನು ಮಾಡಿದ ನಂತರ ಅವರ ಎಲ್ಲ ಅಡಚಣೆಗಳು ದೂರವಾದವು. ಈ ದಿನ ವ್ರತ ಮಾಡಿದರೆ ಸಿಗುವ ಫಲಗಳು: ಜೀವನದ ಸಂಕಷ್ಟಗಳು ದೂರವಾಗುತ್ತವೆ, ಶತ್ರು ಮತ್ತು ಕೆಟ್ಟ ದೃಷ್ಟಿ ನಿವಾರಣೆ, ಹಣದ ಅಡಚಣೆಗಳು ಕಡಿಮೆಯಾಗುತ್ತವೆ, ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಬರುತ್ತದೆ. ಜ್ಯೋತಿಷ್ಯ ದೃಷ್ಟಿಯಿಂದ ಅಂಗಾರಕ ಎಂದರೆ ಮಂಗಳ ಗ್ರಹ. ಈ ಗ್ರಹ ಶಕ್ತಿ, ಧೈರ್ಯ ಮತ್ತು ಕ್ರಿಯಾಶೀಲತೆಯನ್ನು ಸೂಚಿಸುತ್ತದೆ. ಯಾರಿಗೆ ಮಂಗಳ ದೋಷ ಇದ್ದರೂ ಈ ದಿನದ ವ್ರತ ಮಾಡಿದರೆ ಅದರ ಪ್ರಭಾವ ಕಡಿಮೆಯಾಗುತ್ತದೆ. ಈ ದಿನದ ವಿಶೇಷತೆ ಏನು? ಈ ದಿನ ಗಣೇಶನ ಆಶೀರ್ವಾದ, ಮಂಗಳ ಗ್ರಹದ ಶಕ್ತಿ ಎರಡು ಒಂದೇ ಸಮಯದಲ್ಲಿ ಸಿಗುತ್ತವೆ. ಇದರಿಂದ ನಿಂತಿರುವ ಕೆಲಸಗಳು ಮುಂದುವರಿಯುತ್ತವೆ, ಜೀವನದಲ್ಲಿ ವೇಗ ಬರುತ್ತದೆ, ಅಡಚಣೆಗಳು ಬೇಗ ದೂರವಾಗುತ್ತವೆ. ಒಂದು ಮುಖ್ಯ ಸತ್ಯ: ಈ ವ್ರತವನ್ನು ಭಕ್ತಿಯಿಂದ ಮಾಡಿದರೆ ಸಣ್ಣ ಸಮಸ್ಯೆ ಮಾತ್ರ ಅಲ್ಲ, ದೊಡ್ಡ ಸಂಕಷ್ಟಗಳು ಪರಿಹಾರವಾಗುತ್ತವೆ. ಆದ್ದರಿಂದಲೇ ಈ ಅಂಗಾರಕ ಚತುರ್ಥಿಯನ್ನು ಸಂಕಷ್ಟ ನಿವಾರಕ ದಿನ ಅಂತ ಕರೆಯುತ್ತಾರೆ. ಆದರೆ ಈ ದಿನದಲ್ಲಿ ಒಂದು ವಿಶೇಷ ಸಮಯದಲ್ಲಿ ಪೂಜೆ ಮಾಡಿದರೆ ಮಾತ್ರ ನಿಮಗೆ ಡಬಲ್ ಫಲ ಸಿಗುತ್ತೆ. ಆ ಶಕ್ತಿಶಾಲಿ ಸಮಯ ಮತ್ತು ಯೋಗ ಏನು ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಭಾಗ 2, ವಿಶೇಷ ಯೋಗ ಮತ್ತು ಶಕ್ತಿ. ಸ್ನೇಹಿತರೆ, ಅಂಗಾರಕ ಚತುರ್ಥಿ ಶಕ್ತಿಶಾಲಿ ಅಂದರೆ ಸಾಕಾಗಲ್ಲ. ಈ ವರ್ಷದ ಮೇ 5 ಅಂಗಾರಕ ಚತುರ್ಥಿ ಇನ್ನೂ ಹೆಚ್ಚು ವಿಶೇಷ. ಈ ದಿನ ಕೆಲ ಅದ್ಭುತ ಯೋಗಗಳು ರೂಪುಗೊಳ್ಳುತ್ತವೆ. ಇವು ನಿಮ್ಮ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಮೊದಲ ಮುಖ್ಯ ವಿಷಯ: ಈ ದಿನ ಚಂದ್ರೋದಯದ ನಂತರ ಪೂಜೆ ಮಾಡುವುದೇ ಅತ್ಯಂತ ಮುಖ್ಯ. ಯಾಕೆಂದರೆ ಚಂದ್ರ ದರ್ಶನದ ನಂತರ ಗಣೇಶನ ಶಕ್ತಿ ಹೆಚ್ಚು ಸಕ್ರಿಯವಾಗುತ್ತದೆ ಎಂದು ನಂಬಿಕೆ. ಆ ಸಮಯದಲ್ಲಿ ಮಾಡಿದ ಪ್ರಾರ್ಥನೆ ನೇರವಾಗಿ ಫಲ ಕೊಡುತ್ತದೆ. ಚಂದ್ರನ ಪಾತ್ರ: ಚಂದ್ರನು ನಮ್ಮ ಮನಸ್ಸಿನ ಪ್ರತಿನಿಧಿ. ಮನಸ್ಸು ಶಾಂತವಾಗಿದ್ದರೆ ನಾವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ಚಂದ್ರ ದರ್ಶನದ ನಂತರ ಪೂಜೆ ಮಾಡಿದರೆ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ, ಆತ್ಮಶಾಂತಿ ಹೆಚ್ಚಾಗುತ್ತದೆ. ಮಂಗಳ ಶಕ್ತಿ ಅಂದರೆ ಅಂಗಾರಕ ಶಕ್ತಿ. ಈ ದಿನ ಮಂಗಳ ಗ್ರಹದ ಪ್ರಭಾವ ಹೆಚ್ಚು ಇರುತ್ತದೆ. ಇದು ಸೂಚಿಸುವುದು ಧೈರ್ಯ, ಶಕ್ತಿ, ಕಾರ್ಯಕ್ಷಮತೆ. ಆದ್ದರಿಂದ ನಿಂತಿರುವ ಕೆಲಸಗಳು ವೇಗವಾಗಿ ನಡೆಯುತ್ತವೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಜೀವನದಲ್ಲಿ ಹೊಸ ಅವಕಾಶಗಳು ಬರುತ್ತವೆ. ಈ ಯೋಗ ಯಾರಿಗೆ ಹೆಚ್ಚು ಲಾಭ? ಉದ್ಯೋಗ ಸಿಗದೆ ಕಷ್ಟಪಡುವವರು, ಹಣದ ಸಮಸ್ಯೆ ಇರುವವರು, ವಿವಾಹ ವಿಳಂಬ ಆಗುತ್ತಿರುವವರು, ಯಾವ ಕೆಲಸ ಮಾಡಿದರೂ ಅಡಚಣೆ ಬರುವವರು, ಇವರಿಗೆ ಈ ದಿನ ಗೇಮ್ ಚೇಂಜರ್ ಆಗಬಹುದು. ಈ ದಿನ ನೀವು ಯಾವ ಮನಸ್ಸಿನ ಆಸೆಯನ್ನು ಇಟ್ಟುಕೊಂಡರೂ ಅದನ್ನು ಸ್ಪಷ್ಟವಾಗಿ ಹೇಳಿ ಪ್ರಾರ್ಥಿಸಿದರೆ ಅದನ್ನು
ಸಾಧಿಸುವ ಶಕ್ತಿ ನಿಮಗೆ ಬರುತ್ತದೆ. ಯಾಕೆಂದರೆ ಈ ದಿನ ಬ್ರಹ್ಮಾಂಡದ ಶಕ್ತಿ ಮತ್ತು ದೇವರ ಕೃಪೆ ಎರಡು ಒಂದೇ ಸಮಯದಲ್ಲಿ ಸಿಗುತ್ತದೆ. ಆದರೆ ಸ್ನೇಹಿತರೆ, ಈ ಶಕ್ತಿಯನ್ನು ಸಂಪೂರ್ಣವಾಗಿ ಪಡೆಯಲು ಸರಿಯಾದ ಪೂಜೆ ವಿಧಾನ ತಿಳಿದಿರಬೇಕು. ತಪ್ಪಾಗಿ ಮಾಡಿದರೆ ಫಲ ಕಡಿಮೆಯಾಗಬಹುದು. ಮುಂದಿನ ಭಾಗದಲ್ಲಿ ಸರಿಯಾದ ವ್ರತ ಆಚರಣೆ ಮತ್ತು ಪೂಜಾ ವಿಧಾನವನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಭಾಗ 3, ವ್ರತ ಆಚರಣೆ ಮತ್ತು ಪೂಜಾ ವಿಧಾನ. ಸ್ನೇಹಿತರೆ, ಅಂಗಾರಕ ಚತುರ್ಥಿಯ ಪೂಜೆಯನ್ನು ಸರಿಯಾಗಿ ಮಾಡಿದರೆ ಮಾತ್ರ ಅದರ ಸಂಪೂರ್ಣ ಫಲ ನಿಮಗೆ ಸಿಗುತ್ತದೆ. ಈಗ ಸ್ಟೆಪ್ ಬೈ ಸ್ಟೆಪ್ ಪೂಜಾ ವಿಧಾನ ನೋಡೋಣ. ಬೆಳಗ್ಗೆ ಮಾಡುವ ಕಾರ್ಯಗಳು: ಬೇಗ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ, ಮನೆಯಲ್ಲಿ ಅಥವಾ ಪೂಜಾ ಕೋಣೆಯಲ್ಲಿ ಗಣೇಶನ ಪ್ರತಿಮೆ ಅಥವಾ ಫೋಟೋ ಇಡಿ, ದೀಪ ಹಚ್ಚಿ ಧೂಪ ಹಾಕಿ ಸಣ್ಣ ಪೂಜೆ ಮಾಡಿ. ಇಂದಿನಿಂದ ವ್ರತ ಪ್ರಾರಂಭ. ಉಪವಾಸ, ಫಲಾಹಾರ ಅಥವಾ ನೀರು ಮಾತ್ರ. ಶುದ್ಧ ಮನಸ್ಸು ಇರಬೇಕು. ವ್ರತದ ಸಮಯದಲ್ಲಿ ಗಮನಿಸಬೇಕಾದದ್ದು: ಕೋಪ ಮಾಡಿಕೊಳ್ಳಬೇಡಿ, ಸುಳ್ಳು ಮಾತನಾಡಬೇಡಿ, ಯಾರನ್ನು ನೋಯಿಸಬೇಡಿ. ಸಾಧ್ಯವಾದಷ್ಟು ಓಂ ಗಣಗಣಪತಯೇ ನಮಃ ಎಂದು ಜಪ ಮಾಡಿ. ಇದು ಮನಸ್ಸನ್ನು ಶಾಂತಗೊಳಿಸುತ್ತದೆ. ಸಂಜೆ ಪೂಜೆ ಮುಖ್ಯ ಭಾಗ. ಚಂದ್ರೋದಯದ ನಂತರ ಪೂಜೆ ಮಾಡಬೇಕು. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು: ಧೂರ್ವ, ಗರಿಕೆ ಹುಲ್ಲು, ಮೋದಕ ಅಥವಾ ಲಡ್ಡು, ಕೆಂಪು ಹೂವು, ದೀಪ. ಈಗ ಪೂಜೆ ವಿಧಾನ: ಗಣೇಶನಿಗೆ ದೀಪ ಹಚ್ಚಿ ಧೂರ್ವ ಅರ್ಪಿಸಿ 21 ಅಥವಾ 11 ಮೋದಕ ನೈವೇದ್ಯ ಮಾಡಿ ಕೆಂಪು ಹೂವು ಅರ್ಪಿಸಿ. ನಂತರ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಓಂ ಗಣಗಣಪತಯೇ ನಮಃ. ಚಂದ್ರ ದರ್ಶನ: ಪೂಜೆಯ ನಂತರ ಹೊರಗೆ ಹೋಗಿ ಚಂದ್ರನನ್ನು ನೋಡಿ ನಮಸ್ಕಾರ ಮಾಡಿ ಮನಸ್ಸಿನ ಆಸೆಯನ್ನು ಹೇಳಿ. ನಂತರ ವ್ರತ ಮುಕ್ತಾಯ ಮಾಡಿ ಪ್ರಸಾದ ಸೇವಿಸಿ. ಒಂದು ಮುಖ್ಯ ಟಿಪ್: ಪೂಜೆ ಮಾಡುವಾಗ ಮನಸ್ಸು ಒಂದೇ ಕಡೆ ಇರಬೇಕು. ಯಾಕೆಂದರೆ ಭಕ್ತಿ ಮತ್ತು ಏಕಾಗ್ರತೆ ವಿವೇಕವಾದ ಫಲ ನೀಡುತ್ತದೆ. ಸ್ನೇಹಿತರೆ, ಈಗ ನೀವು ಪೂಜಾ ವಿಧಾನ ತಿಳಿದುಕೊಂಡಿದ್ದೀರಿ. ಆದರೆ ಇನ್ನು ಮುಖ್ಯವಾದದ್ದು ಇದೆ. ಕೆಲವು ಗುಪ್ತ ಉಪಾಯಗಳು ಇವೆ. ಇವು ಮಾಡಿದರೆ ಸಾಲ, ಸಮಸ್ಯೆ, ದುಷ್ಟ ದೋಷ ಎಲ್ಲವೂ ಬೇಗ ದೂರವಾಗುತ್ತವೆ. ಮುಂದಿನ ಭಾಗದಲ್ಲಿ ಅತ್ಯಂತ ಶಕ್ತಿಶಾಲಿ ಗುಪ್ತ ಉಪಾಯಗಳನ್ನು ನೋಡೋಣ. ಭಾಗ 4, ಶಕ್ತಿಶಾಲಿ ಗುಪ್ತ ಉಪಾಯಗಳು. ಸ್ನೇಹಿತರೆ, ಈಗ ನಿಮಗೆ ಹೇಳುತ್ತಿರೋ ಉಪಾಯಗಳು ಸಾಮಾನ್ಯವಲ್ಲ. ಇವು ಶತಮಾನಗಳಿಂದ ಬಂದ ಗುಪ್ತ ವಿಧಾನಗಳು. ಸರಿಯಾಗಿ ಮಾಡಿದರೆ ನಿಮ್ಮ ಜೀವನದಲ್ಲೇ ಬದಲಾವಣೆ ಕಾಣುತ್ತೀರಿ. ಉಪಾಯ 1, ಸಾಲ ಮುಕ್ತಿ ಮತ್ತು ಅಡಚಣೆ ನಿವಾರಣೆ. ಒಂದು ತೆಂಗಿನಕಾಯಿ ತೆಗೆದುಕೊಳ್ಳಿ. ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಮನಸ್ಸಿನಲ್ಲಿ ಹೇಳಿ. ನಂತರ ಗಣೇಶನ ಮುಂದೆ ಒಡೆಯಿರಿ. ಇದರ ಅರ್ಥ ನಿಮ್ಮ ಕಷ್ಟಗಳನ್ನು ಒಡೆಯುವುದು. ಇದು ಮಾಡಿದರೆ ನೆಗೆಟಿವ್ ಎನರ್ಜಿ ಕಡಿಮೆಯಾಗುತ್ತದೆ. ಸಾಲ ಸಮಸ್ಯೆ ನಿಧಾನವಾಗಿ ದೂರವಾಗುತ್ತದೆ. ಉಪಾಯ 2, ದುಷ್ಟ ದೃಷ್ಟಿ ಮತ್ತು ಶತ್ರು ನಿವಾರಣೆ. 21 ಧೂರ್ವ ಅಥವಾ ಗರಿಕೆ ಹುಲ್ಲು ತೆಗೆದುಕೊಳ್ಳಿ. ಪ್ರತಿಯೊಂದನ್ನು ಅರ್ಪಿಸುವಾಗ ಗಣಪತಿ ಎಂದು ಹೇಳಿ. ಇದು ವಿಶೇಷವಾಗಿ ಕೆಟ್ಟ ದೃಷ್ಟಿ, ದೋಷ ನಿವಾರಣೆ ಮಾಡುತ್ತದೆ. ಉಪಾಯ 3, ಹಣ ಆಕರ್ಷಣೆ ಉಪಾಯ. ಒಂದು ಕೆಂಪು ಬಟ್ಟೆ ತೆಗೆದುಕೊಳ್ಳಿ. ಅದರಲ್ಲಿ 5 ನಾಣ್ಯಗಳನ್ನು ಹಾಕಿ ಕಟ್ಟಿ. ಪೂಜೆ ಸಮಯದಲ್ಲಿ ಗಣೇಶನ ಮುಂದೆ ಇಡಿ. ಪೂಜೆ ಆದ ಮೇಲೆ ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಡಿ. ಇದು ಧನ ಆಕರ್ಷಣೆ ಹೆಚ್ಚಿಸುತ್ತದೆ. ಹಣದ ಹರಿವು ಸುಧಾರಿಸುತ್ತದೆ. ಉಪಾಯ 4, ಅತ್ಯಂತ ಗುಪ್ತ ಮತ್ತು ಶಕ್ತಿಶಾಲಿ ಉಪಾಯ. ರಾತ್ರಿ ಸಮಯದಲ್ಲಿ ಒಂದು ದೀಪ ಹಚ್ಚಿ ಶಾಂತವಾಗಿ ಕೂತು ಗಣೇಶ ಅಷ್ಟೋತ್ತರ ಅಥವಾ 108 ಬಾರಿ ಓಂ ಗಣಗಣಪತಯೇ ನಮಃ ಎಂದು ಜಪ ಮಾಡಿ. ನಂತರ ನಿಮ್ಮ ಆಸೆಯನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಹೇಳಿ. ಈ ಉಪಾಯ ಮಾಡಿದರೆ ಅಸಾಧ್ಯ ಕೆಲಸಗಳು ಸಾಧ್ಯವಾಗುತ್ತವೆ. ನಿಮ್ಮ ಮನಸ್ಸಿನ ಆಸೆಗಳು ವೇಗವಾಗಿ ಫಲ ಕೊಡುತ್ತವೆ.
ಒಂದು ಸೀಕ್ರೆಟ್ ಟಿಪ್ಸ್: ಈ ಉಪಾಯಗಳನ್ನು ಮಾಡುವಾಗ ಯಾರಿಗೂ ಹೇಳಬೇಡಿ, ಯಾಕೆಂದರೆ ಗುಪ್ತವಾಗಿ ಮಾಡಿದ ಉಪಾಯಕ್ಕೆ ಹೆಚ್ಚು ಶಕ್ತಿ ಇರುತ್ತದೆ. ಸ್ನೇಹಿತರೆ, ಈ ಉಪಾಯಗಳು ತುಂಬಾ ಶಕ್ತಿಶಾಲಿ, ಆದರೆ ಕೆಲವು ತಪ್ಪುಗಳನ್ನು ಮಾಡಿದರೆ ಇದರ ಫಲ ಕಡಿಮೆಯಾಗಬಹುದು. ಮುಂದಿನ ಭಾಗದಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕು, ಯಾವ ತಪ್ಪುಗಳನ್ನು ತಪ್ಪಿಸಬೇಕು ಅಂತ ನೋಡೋಣ. ಭಾಗ 5: ಮುಖ್ಯ ನಿಯಮಗಳು ಮತ್ತು ಎಚ್ಚರಿಕೆ. ಸ್ನೇಹಿತರೆ, ಅಂಗಾರಕ ಚತುರ್ಥಿ ವ್ರತ ತುಂಬಾ ಶಕ್ತಿಶಾಲಿ, ಆದರೆ ಕೆಲವು ನಿಯಮಗಳನ್ನು ಪಾಲಿಸದಿದ್ದರೆ ಅದರ ಫಲ ಕಡಿಮೆಯಾಗಬಹುದು. ಈಗ ಗಮನದಿಂದ ಕೇಳಿ, ತಪ್ಪದೆ ತಪ್ಪಿಸಬೇಕಾದವು: ಮಾಂಸಾಹಾರ ಸೇವನೆ ಮಾಡಬೇಡಿ, ಮದ್ಯಪಾನದಿಂದ ದೂರವಿರಿ, ಕೋಪ ಜಗಳ ಮಾಡಬೇಡಿ, ಸುಳ್ಳು ಮಾತು ಹೇಳಬೇಡಿ. ಈ ದಿನ ಶುದ್ಧತೆ ತುಂಬಾ ಮುಖ್ಯ. ಪಾಲಿಸಬೇಕಾದ ನಿಯಮಗಳು: ಮನಸ್ಸಿನಲ್ಲಿ ಶಾಂತಿ ಇರಬೇಕು, ದೇವರ ಮೇಲೆ ಸಂಪೂರ್ಣ ಭಕ್ತಿ ಇರಬೇಕು, ಸಾಧ್ಯವಾದಷ್ಟು ಮೌನ ಅಥವಾ ಕಡಿಮೆ ಮಾತು, ವಿಶೇಷವಾಗಿ ಗಣೇಶನ ಹೆಸರು ಜಪ ಮಾಡುತ್ತೀರಿ. ಓಂ ಗಣಗಣಪತಿಯೇ ನಮಃ. ಇದು ಮನಸ್ಸನ್ನು ಸ್ಥಿರಗೊಳಿಸುತ್ತದೆ. ಮುಖ್ಯ ಎಚ್ಚರಿಕೆ: ಚಂದ್ರ ದರ್ಶನ ಮಾಡುವ ಮೊದಲು ಊಟ ಮಾಡಬೇಡಿ, ಯಾಕೆಂದರೆ ಈ ವ್ರತದ ಮುಖ್ಯ ನಿಯಮವೇ ಇದು. ಮೊದಲು ಪೂಜೆ ಮತ್ತು ಚಂದ್ರ ದರ್ಶನ, ನಂತರ ಮಾತ್ರ ಪ್ರಸಾದ. ಒಂದು ಬಹಳ ಮುಖ್ಯ ವಿಷಯ: ಉಪವಾಸ ಮಾಡೋದಕ್ಕಿಂತ ಭಕ್ತಿ ಮತ್ತು ನಂಬಿಕೆ ಮುಖ್ಯ. ನೀವು ಮನಸ್ಸಿನಿಂದ ಮಾಡಿದರೆ ದೇವರ ಕೃಪೆ ಖಂಡಿತ ಸಿಗುತ್ತದೆ. ಸ್ನೇಹಿತರೆ, ಈ ಎಲ್ಲಾ ನಿಯಮಗಳನ್ನು ಸರಿಯಾಗಿ ಪಾಲಿಸಿದರೆ ಈ ಅಂಗಾರಕ ಚತುರ್ಥಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಈ ಪವಿತ್ರ ದಿನದಲ್ಲಿ ಗಣೇಶನ ಆಶೀರ್ವಾದ ನಿಮಗೆ ಸದಾ ಇರಲಿ. ನಿಮ್ಮ ಎಲ್ಲಾ ಸಂಕಷ್ಟಗಳು ದೂರವಾಗಲಿ, ನಿಮ್ಮ ಮನಸ್ಸಿನ ಆಸೆಗಳು ನಿಜವಾಗಲಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನಷ್ಟು ಇಂತಹ ಉಪಯುಕ್ತ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.